ಇರಾನ್ ಯಾಕೆ ಒಂಟಿಯಾಗಿ ಯುದ್ಧ ಮಾಡ್ತಿದೆ? ಮಧ್ಯಪ್ರಾಚ್ಯದ ರಹಸ್ಯ ರಾಜಕೀಯ. ಒಂದು ವಿಚಿತ್ರ ಸಂಗತಿ ನಿಮಗೆ ಗೊತ್ತಾ? ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಮಾತು ಬಂದಾಗ ಸಾಮಾನ್ಯವಾಗಿ ಅನೇಕ ದೇಶಗಳು ಒಟ್ಟಾಗಿ ಮೈತ್ರಿ ಮಾಡಿಕೊಳ್ತವೆ. ಆದ್ರೆ ಇಂದು ಒಂದು ಪ್ರಶ್ನೆ ಜಗತ್ತಿನ ರಾಜಕೀಯ ವಿಶ್ಲೇಷಕರನ್ನ ಕಾಡುತ್ತಿದೆ. ಇರಾನ್ ಮೇಲೆ ಒತ್ತಡ ಹೆಚ್ಚಾಗುತ್ತಿದ್ರು ಯಾಕೆ ಬಹುತೇಕ ಮುಸ್ಲಿಂ ದೇಶಗಳು ಅದರ ಜೊತೆ ನಿಂತಿಲ್ಲ? ಇದು ಕೇವಲ ಇಂದಿನ ರಾಜಕೀಯ ಪ್ರಶ್ನೆ ಅಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ, ಧರ್ಮ, ಸಂಸ್ಕೃತಿ ಮತ್ತು ರಾಜಕೀಯ ಕಾರಣಗಳಿವೆ. ಇಂದು ನಾವು ನೋಡೋದು ಇರಾನ್ ಯಾಕೆ ಮಧ್ಯಪ್ರಾಚ್ಯದಲ್ಲಿ ಒಂಟಿಯಾಗುತ್ತದೆ, ಸುನ್ನಿ ಶಿಯಾ ವಿಭಜನೆ ಎಷ್ಟು ದೊಡ್ಡ ಕಾರಣ, ಮತ್ತು ಜಾಗತಿಕ ರಾಜಕೀಯದಲ್ಲಿ ಇರಾನ್ ಯಾವ ರೀತಿ ಆಟ ಆಡುತ್ತಿದೆ. ಬನ್ನಿ ಈ ಕಥೆಯನ್ನ ಆರಂಭದಿಂದ ಅರ್ಥ ಮಾಡ್ಕೊಳ್ಳೋಣ. ಇರಾನ್ ಮಧ್ಯಪ್ರಾಚ್ಯದ ವಿಭಿನ್ನ ದೇಶ. ಮಧ್ಯಪ್ರಾಚ್ಯದ ಬಹುತೇಕ ದೇಶಗಳು ಅರಬ್ ಸಂಸ್ಕೃತಿ ಹೊಂದಿವೆ, ಆದ್ರೆ ಇರಾನ್ ಅದರಲ್ಲಿ ವಿಭಿನ್ನ. ಇರಾನ್ ಮೂಲತಃ ಪರ್ಷಿಯನ್ ನಾಗರಿಕತೆ ಹೊಂದಿದೆ. ಇತಿಹಾಸ ನೋಡೋದಾದ್ರೆ ಸೈರಸ್ ದಿ ಗ್ರೇಟ್ ಸ್ಥಾಪಿಸಿದ ಅಕಿಮೆನಿಡ್ ಸಾಮ್ರಾಜ್ಯ ಪರ್ಷಿಯನ್ ಭಾಷೆ. ಪಾರ್ಸಿ ವಿಭಿನ್ನ ಸಂಸ್ಕೃತಿ, ಅಂದ್ರೆ ಭೌಗೋಳಿಕವಾಗಿ ಮಧ್ಯಪ್ರಾಚ್ಯದಲ್ಲಿದ್ರೂ ಸಾಂಸ್ಕೃತಿಕವಾಗಿ ಇರಾನ್ ಬೇರೆ. ಇದು ಪ್ರಥಮ ಕಾರಣ. ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಇರಾನ್ ಸ್ವತಂತ್ರ ಆಟಗಾರ. ಸುನ್ನಿ ವರ್ಸಸ್ ಶಿಯಾ ವಿಭಜನೆ. ಇಸ್ಲಾಮಿಕ್ ಜಗತ್ತಿನಲ್ಲಿ ಎರಡು ಪ್ರಮುಖ ಮತ ಪಂಥಗಳು. ಸುನ್ನಿ ಸುಮಾರು 85%, ಶಿಯಾ ಸುಮಾರು 15% ಇದೆ. ಇರಾನ್ ಬಹುತೇಕ ಸಂಪೂರ್ಣ ಶಿಯಾ ಬಹುಮತ ದೇಶ. ಆದ್ರೆ ಮಧ್ಯಪ್ರಾಚ್ಯದ ಪ್ರಮುಖ ದೇಶಗಳು ಸೌದಿ ಅರೇಬಿಯಾ, UAE, ಕತಾರ್, ಜೋರ್ಡನ್ ಇವುಗಳು ಬಹುತೇಕ ಸುನ್ನಿ ರಾಷ್ಟ್ರಗಳು. ಈ ವಿಭಜನೆಯ ಮೂಲ ಇತಿಹಾಸ ಸುಮಾರು 1400 ವರ್ಷಗಳ ಹಿಂದೆ. ಪ್ರವಾದಿ ಮಹಮ್ಮದ್ ನಂತರ ನಾಯಕತ್ವ ಯಾರಿಗೆ ಎಂಬ ವಿಚಾರದಲ್ಲಿ ಮತಭೇದ ಉಂಟಾಯಿತು. ಆ ರಾಜಕೀಯ ಧಾರ್ಮಿಕ ವಿವಾದವು ಇಂದಿಗೂ ಕೆಲವು ಮಟ್ಟದಲ್ಲಿ ಪ್ರಭಾವ ಬೀರ್ತಿದೆ. ಆದ್ದರಿಂದ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಶಿಯಾ ಮತ್ತು ಸುನ್ನಿ ಪ್ರಭಾವಗಳ ನಡುವೆ ಸ್ಪರ್ಧೆ ನಡೆಯುತ್ತೆ. 1979ರಲ್ಲಿ ಇರಾನ್ ಕ್ರಾಂತಿ ಆಯಿತು. ಇರಾನ್ ಇಂದಿನ ರೂಪ ಪಡೆದಿದ್ದು 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ. ಈ ಕ್ರಾಂತಿಯ ನಂತರ ರಾಜತಂತ್ರ ಅಂತ್ಯ, ಧಾರ್ಮಿಕ ಆಧಾರಿತ ಸರ್ಕಾರ ಜಾರಿ, ಹೊಸ ವಿದೇಶಾಂಗ ನೀತಿ ಬಂತು. ಇರಾನ್ ತನ್ನ ಕ್ರಾಂತಿಯ ತತ್ವಗಳನ್ನ ಇತರೆ ಪ್ರದೇಶಗಳಿಗೂ ಪ್ರಭಾವ ಬೀರುವಂತೆ ಪ್ರಯತ್ನಿಸಿತು ಎಂದು ಕೆಲ ವಿಶ್ಲೇಷಕರು ಹೇಳ್ತಾರೆ. ಈ ಕಾರಣದಿಂದ ಮಧ್ಯಪ್ರಾಚ್ಯದ ಅನೇಕ ಸರ್ಕಾರಗಳು ಇರಾನ್ ಬಗ್ಗೆ ಎಚ್ಚರಿಕೆಯ ನಡೆ ಇಡಲು ಆರಂಭಿಸಿವೆ. ಪ್ರಾದೇಶಿಕ ರಾಜಕೀಯ ಸ್ಪರ್ಧೆ. ಇರಾನ್ ಮತ್ತು ಕೆಲವು ಅರಬ್ ರಾಷ್ಟ್ರಗಳ ನಡುವೆ ಪ್ರಾದೇಶಿಕ ಸ್ಪರ್ಧೆ ದಶಕಗಳಿಂದ ಇದೆ. ಉದಾಹರಣೆಗೆ ಸೌದಿ ಅರೇಬಿಯಾ ವರ್ಸಸ್ ಇರಾನ್, ಯೆಮೆನ್ ಮತ್ತು ಸಿರಿಯಾ ಸಮಸ್ಯೆಗಳು, ವಿವಿಧ ರಾಜಕೀಯ ಗುಂಪುಗಳಿಗೆ ಬೆಂಬಲ. ಈ ಕಾರಣದಿಂದ ಮಧ್ಯಪ್ರಾಚ್ಯದಲ್ಲಿ ಎರಡು ಪ್ರಭಾವ ವಲಯಗಳ ಬಗ್ಗೆ ರಾಜಕೀಯ ಚರ್ಚೆ ನಡೆಯುತ್ತಿದೆ. ಕೆಲವರು ಇದನ್ನ ಪ್ರಾದೇಶಿಕ ಪ್ರಭಾವದ ಸ್ಪರ್ಧೆ ಅಂತ ಕರೀತಾರೆ. ಇರಾನ್ ಯಾಕೆ ಬಹಳಷ್ಟು ಸಮಯ ಒಂಟಿಯಾಗುತ್ತೆ? ಇಲ್ಲಿದೆ ನೋಡಿ ಮೂಲ ಕಾರಣ. ಈ ಎಲ್ಲಾ ಕಾರಣಗಳು ಅಂದ್ರೆ ಇರಾನ್ ಒಂಟಿಯಾಗಲು ಇವೆಲ್ಲ ಕಾರಣಗಳು ಇವೆ. ಪರ್ಷಿಯನ್ ವರ್ಸಸ್ ಅರಬ್ ಸಂಸ್ಕೃತಿಯ ಭೇದ, ಶಿಯಾ ಸುನ್ನಿ ಧಾರ್ಮಿಕ ವಿಭಜನೆ, 1979ರ ಕ್ರಾಂತಿಯ ನಂತರದ ರಾಜಕೀಯ ಬೆಳವಣಿಗೆ, ಮಧ್ಯಪ್ರಾಚ್ಯದ ಪ್ರಭಾವದ ಸ್ಪರ್ಧೆ, ಜಾಗತಿಕ ರಾಜಕೀಯ ಮೈತ್ರಿಗಳು. ಅಂದ್ರೆ ಇದು ಕೇವಲ ಧರ್ಮದ ವಿಷಯವಲ್ಲ, ಇತಿಹಾಸ, ರಾಜಕೀಯ ಮತ್ತು ಭೂ ಪ್ರದೇಶಗಳನ್ನು ಒಳಪಟ್ಟಿದೆ. ಹೀಗಾಗಿ ಇರಾನ್ ಇಂದು ಒಂಟಿಯಾಗಿದೆ ಎನ್ನುತ್ತಾರೆ ವಿಶ್ಲೇಷಕರು. ಮಧ್ಯಪ್ರಾಚ್ಯದ ರಾಜಕೀಯವನ್ನ ಅರ್ಥ ಮಾಡಿಕೊಳ್ಳಲು ಒಂದು ವಿಷಯ ನೆನಪಿಡಬೇಕು. ಇಲ್ಲಿ ಘಟನೆಗಳು ಒಂದೇ ದಿನದಲ್ಲಿ ನಡೆಯುವುದಿಲ್ಲ, ಅವುಗಳಿಗೆ ಶತಮಾನಗಳ ಇತಿಹಾಸ ಇರುತ್ತೆ. ಇರಾನ್ ಒಂಟಿಯಾಗಿರುವುದಕ್ಕೆ ಒಂದು ಕಾರಣ ಮಾತ್ರವಲ್ಲ, ಅದು ಇತಿಹಾಸ, ಧರ್ಮ ಮತ್ತು ರಾಜಕೀಯದ ಸಂಕೀರ್ಣ ಮಿಶ್ರಣ. ನಿಮ್ಮ ಅಭಿಪ್ರಾಯ ಏನು? ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಮುಂದಿನ ವರ್ಷಗಳಲ್ಲಿ ಯಾವ ಬದಲಾವಣೆ ಆಗ್ಬೋದು? ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.